ನಮಸ್ಕಾರ. ಇವತ್ತಿನ ವಿಡಿಯೋ ಟೆಸ್ಲಾ ಎಲೆಕ್ಟ್ರಿಕ್ ವೆಹಿಕಲ್ ಕಾರುಗಳಿಗೆ ಬಿಡಿ ಭಾಗಗಳನ್ನು ಪೂರೈಸುತ್ತಿರುವ ಭಾರತೀಯ ಕಂಪನಿಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದಿದೆ, ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬೇಕಾದಷ್ಟು ಭವಿಷ್ಯ ಇದೆ ಇನ್ನು ಮುಂದಿನ ದಿನಗಳಲ್ಲಿ. ಇನ್ನೇನು ಕೆಲವು ದಿನಗಳಷ್ಟೇ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಗಳು ಪೆಟ್ರೋಲ್ ವೆಹಿಕಲ್ ತರನೇ ಬರುತ್ತೆ, ಮತ್ತೆ ಜನ ಅದನ್ನ ಖರೀದಿ ಮಾಡಿ ಪ್ರಾರಂಭ ಮಾಡ್ತಾರೆ. ಕಳೆದ 2-3 ವರ್ಷಗಳಲ್ಲಿ ಟಾಟಾ ಮೋಟಾರ್ಸ್ ಮತ್ತು MNM ಆಗಲೇ ಎಲೆಕ್ಟ್ರಿಕ್ ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅಲ್ಲದೆ ಮಾರುತಿ ಎಲೆಕ್ಟ್ರಿಕ್ ಕಾರ್ ಸೆಗ್ಮೆಂಟಿಗೆ 2024ರಲ್ಲಿ ಪಾದಾರ್ಪಣೆ ಮಾಡಲಿಕ್ಕಿದೆ. ಸದ್ಯದ ಮಟ್ಟಿಗೆ ಎಲೆಕ್ಟ್ರಿಕ್ ಕಾರ್ನ ಪಾಪ್ಯುಲೇಷನ್ ಭಾರತದಲ್ಲಿ ಕೇವಲ 1-2%, ಮತ್ತೆ ಎಲೆಕ್ಟ್ರಿಕ್ 2 ವೀಲರ್ಸ್ ಸ್ವಲ್ಪ ಜಾಸ್ತಿ ಇದೆ, 5% ವರೆಗೂ. ಯಾಕಂತಂದ್ರೆ ಎಲೆಕ್ಟ್ರಿಕ್ 2 ವೀಲರ್ಗಳನ್ನು ನೋಡಿದ್ರೆ ಅದೇನು ಪೆಟ್ರೋಲ್ ಅಲ್ಲಿ ಹಾಕಿ ಓಡಿಸ್ತಾರೆ, ಆಲ್ಮೋಸ್ಟ್ ಅದಕ್ಕೆ ಸರಿಸಮನಾಗಿ ಬರ್ತಾ ಇದೆ. ಮತ್ತೆ ಭಾರತದಲ್ಲಿ ಹೆಚ್ಚಿನ 2 ವೀಲರ್ ಕಂಪನಿಗಳು ಆಗಲೇ ತಮ್ಮ EV ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಒಂದು ಕಡೆ ಆದ್ರೆ ಬೇಕಾದಷ್ಟು ಕಂಪನಿಗಳಿಗೆ ಒಂದಷ್ಟು ಕಾಂಪೊನೆಂಟ್ಸ್ ಬೇಕಾಗುತ್ತೆ. ಟೆಸ್ಲಾ ಅನ್ನುವಂಥದ್ದು ಪ್ರಪಂಚದ ಮೋಸ್ಟ್ ವ್ಯಾಲ್ಯೂಬಲ್ ಕಾರ್ ಕಂಪನಿ. ಮತ್ತೆ ಅವರು ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ 2024ರಲ್ಲಿ. ಸದ್ಯದ ಮಟ್ಟಿಗೆ ಭಾರತದ ಸರ್ಕಾರದೊಡನೆ ಡಿಸ್ಕಷನ್ ಅಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ರೆಗ್ಯುಲೇಷನ್ಸು, ಟ್ಯಾಕ್ಸೇಷನ್ ಬಗ್ಗೆ ಮೊದಲು ಅವರ ಇಡೀ ಕಾರನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ. ಒಮ್ಮೆ ಭಾರತದಲ್ಲಿ ಕಾರುಗಳು ಒಂದಷ್ಟು ಜನಪ್ರಿಯ ಆದ್ಮೇಲೆ ಅದನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಟೆಸ್ಲಾದವರೇನಾದರೂ ಭಾರತಕ್ಕೆ ಬಂದ್ರೆ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಒಂದಷ್ಟು ಸಂಚಲನ ಪ್ರಾರಂಭ ಆಗುತ್ತೆ, ಒಂದಷ್ಟು ಗ್ರೋತ್ ಕಾಣುತ್ತೆ. ಅಲ್ಲದೆ ಇಂಡಿಯನ್ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗೂ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಟೆಸ್ಲಾ ಕಾರ್ನವರು ಆಗಲೇ ಭಾರತದಿಂದ ಒಂದಷ್ಟು ಕಾಂಪೊನೆಂಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ, ಅಂದ್ರೆ ಭಾರತದ ಕಂಪನಿಗಳಿಂದ. ಮತ್ತೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸದ್ಯದ ಮಟ್ಟಿಗೆ 2023ರ ಲೆಕ್ಕ ಕೊಡಬೇಕು ಅಂತಂದ್ರೆ ಟೆಸ್ಲಾದವರು 10,000 ಕೋಟಿ ವರ್ತ್ ಕಾಂಪೊನೆಂಟ್ಗಳನ್ನು ಭಾರತದ ಕಂಪನಿಯಿಂದ ಖರೀದಿ ಮಾಡಿದ್ದಾರೆ. ಇವತ್ತು ಆ ಕಂಪನಿಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಒಂದಷ್ಟು ಅನುಕೂಲತೆ ಕೊಡುತ್ತೆ. ಯಾಕಂದ್ರೆ ಈ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಏನು ಭವಿಷ್ಯ ಇದೆ ಅಂತ ಯೋಚನೆ ಮಾಡಿದ್ರೆ ಬಹುಶಃ ಲಾಂಗ್ ಟರ್ಮಿಗೆ ಕೊಳ್ಳಲು ಒಂದಷ್ಟು ಷೇರುಗಳ ಲಿಸ್ಟ್ ನಿಮ್ಮ ಮುಂದೆ ರೆಡಿ ಆಗ್ಬೋದು. ಮೊದಲನೇದಾಗಿ SKF ಇಂಡಿಯಾ. ಮಾರ್ಕೆಟ್ ಕ್ಯಾಪ್ 22,866 ಕೋಟಿ, ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 4,627. 5 ವರ್ಷದ ಸ್ಟಾಕ್ ರಿಟರ್ನ್ಸ್ 19% per annum, 10 ವರ್ಷದ ಸ್ಟಾಕ್ ರಿಟರ್ನ್ಸ್ 22% per annum, ಪ್ರಾಫಿಟ್ ಗ್ರೋತ್ ಇನ್ ದ ಲಾಸ್ಟ್ 5 years 12% per annum, 5 years average return on equity 20%, ಡೆಟ್ ಟು ಇಕ್ವಿಟಿ ರೇಷಿಯೋ 0.01. ಈಗ ನಿಮಗೆ ರಿಸರ್ಚಿಗೆ ಒಂದಷ್ಟು ಐಡಿಯಾ ಸಿಕ್ತು ಅಂತ ನಾನು ಊಹಿಸ್ಕೊಳ್ತಾ ಇದ್ದೀನಿ. ಈಗ ಎರಡನೇದು ಸುಂದರಂ ಫಾಸ್ಟನರ್ಸ್. ಮಾರ್ಕೆಟ್ ಕ್ಯಾಪ್ 26,733 ಕೋಟಿ, ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 1,272 ರೂಪಾಯಿ. 5 ವರ್ಷದ ಸ್ಟಾಕ್ ರಿಟರ್ನ್ಸ್ 20% per annum, 10 ವರ್ಷದ ಸ್ಟಾಕ್ ರಿಟರ್ನ್ಸ್ 40% per annum, ಪ್ರಾಫಿಟ್ ಗ್ರೋತ್ ಇನ್ ದ ಲಾಸ್ಟ್ 5 years 5% per annum, 5 ವರ್ಷದ ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ 19%, ಡೆಟ್ ಟು ಇಕ್ವಿಟಿ ರೇಷಿಯೋ 0.18. ಈಗ ಮೂರನೇ ಕಂಪನಿ ಸುಪ್ರಾಜಿತ್ ಇಂಜಿನಿಯರಿಂಗ್. ಮಾರ್ಕೆಟ್ ಕ್ಯಾಪ್ 5,436 ಕೋಟಿ, ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 193 ರೂಪಾಯಿ. 5 ವರ್ಷದ ಸ್ಟಾಕ್ ರಿಟರ್ನ್ಸ್ 12% per annum, 10 ವರ್ಷದ ಸ್ಟಾಕ್ ರಿಟರ್ನ್ಸ್ 22% per annum, ಪ್ರಾಫಿಟ್ ಗ್ರೋತ್ ಇನ್ ದ ಲಾಸ್ಟ್ 5 years 2% per annum, 5 ವರ್ಷದ ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ 15%, ಡೆಟ್ ಟು ಇಕ್ವಿಟಿ ರೇಷಿಯೋ 0.57. ಈಗ ನಾಲ್ಕನೇ ಕಂಪನಿ ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ಸ್. ಮಾರ್ಕೆಟ್ ಕ್ಯಾಪ್ 33,932 ಕೋಟಿ, ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 579. 5 ವರ್ಷದ ಸ್ಟಾಕ್ ರಿಟರ್ನ್ಸ್ ಇಲ್ಲ, 10 ವರ್ಷದ ಸ್ಟಾಕ್ ರಿಟರ್ನ್ಸ್ ಇಲ್ಲ. ಹೊಸ ಕಂಪನಿ. ಪ್ರಾಫಿಟ್ ಗ್ರೋತ್ ಇನ್ ದ ಲಾಸ್ಟ್ 5 years 38% per annum, 5 ವರ್ಷದ ಆವರೇಜ್ ರಿಟರ್ನ್ ಈಕ್ವಿಟಿ 22%, ಡೆಟ್ ಟು ಇಕ್ವಿಟಿ ರೇಷಿಯೋ 0.16%. ಈಗ ಐದನೇ ಕಂಪನಿ ಭಾರತ್ ಫೋರ್ಜ್. ಮಾರ್ಕೆಟ್ ಕ್ಯಾಪ್ 57,240 ಕೋಟಿ, ಶೇರ್ ಪ್ರೈಸ್ ಅಪ್ರಾಕ್ಸಿಮೇಟ್ 1,230 ರೂಪಾಯಿ. 5 year ರಿಟರ್ನ್ಸ್ 21%,
10 ವರ್ಷ ಆಫ್ ರಿಟರ್ನ್ಸ್ 22% per annum. Profit growth in the last 5 years minus 11% per annum. 5 years average return on equity 11%. Debt to equity ratio 1.07. ಸದ್ಯದ ಮಟ್ಟಿಗೆ ನಿಮ್ಮ ಮುಂದೆ 5 ಷೇರುಗಳನ್ನು ನಾನು ನಮೂದಿಸಿದ್ದೇನೆ. ಇವೆಲ್ಲ ಟೆಸ್ಲಾಕ್ಕೆ ಸಪ್ಲೈ ಮಾಡ್ತಾ ಇದ್ದಾವೆ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೋನೆಂಟ್ಸ್ ಅಂತ. ಆದ್ದರಿಂದ ಇವುಗಳ ಬಗ್ಗೆ ಜಾಸ್ತಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡಿಕೊಂಡು ಇವುಗಳು ವರ್ತ್ ಬೈಯಿಂಗ್ ಅಂತ ನೋಡಿ. ಇವುಗಳಲ್ಲಿ ಕೆಲವು ಸ್ಮಾಲ್ ಕ್ಯಾಪ್ ಇದ್ದಾವೆ, ಮಿಡ್ ಕ್ಯಾಪ್ ಇದ್ದಾವೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಡೇಂಜರಸ್, ಅಂದರೆ ಅದನ್ನು ಜಾಸ್ತಿ ಗಮನಿಸಬೇಕಾಗುತ್ತೆ. ಲಾರ್ಜ್ ಕ್ಯಾಪಿಗೆ ಜಾಸ್ತಿ ಗಮನ ಇಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಒಂದಷ್ಟು ಅನುವು ಮಾಡಿಕೊಳ್ಳೋದು, ಹೊಸ ಟಾಪಿಕ್ ಅನ್ನು ಕೊಡೋದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಊಹಿಸ್ಕೊಳ್ತೇನೆ. ಮತ್ತು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಭಾರತದಲ್ಲಿ ಲಾರ್ಜೆಸ್ಟ್ ಟೈರ್ ಕಂಪನಿ ಯಾವುದು? 4 ಆಯ್ಕೆಗಳು: MRF, ಸಿಯೆಟ್, ಅಪೋಲೋ ಟೈರ್ಸ್, ಬಾಲಕೃಷ್ಣ ಇಂಡಸ್ಟ್ರೀಸ್. ಸರಿಯಾದ ಉತ್ತರವನ್ನು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.